ಈಗ ನಾನೊಬ್ಬ ಪೇಷಂಟ್ ನಿಮ್ಮ ಹತ್ರ ಏನಕ್ಕೋ ಬರ್ತೀನಿ, ಕೆಲವು ಸರಿ ನಾನು ಏನಕ್ಕೆ ಬರ್ತೀನಿ ಅಂತ ನನಗೆ ಕರೆಕ್ಟಾಗಿ ಗೊತ್ತಿರಲ್ಲ. ನೀವು ಹೆಂಗ್ ಡಯಾಗ್ನೋಸ್ ಮಾಡ್ತಾ ಹೋಗ್ತಾರೆ? ಇವಾಗ ಉದಾಹರಣೆಗೆ ನಾನೇ ಒಂದು ಪೇಷಂಟ್ ಬಂದ ತಕ್ಷಣ ಅಲ್ಲಿ ಏನ್ ನಡೆಯುತ್ತೆ? ಮೊಟ್ಟ ಮೊದಲು ನಾನು ಕೇಳ್ತೀನಿ, ಯಾತಿಗೋಸ್ಕರ ಬಂದಿದ್ದೀರಾ? ಯಾಕಂದ್ರೆ ಒಂದು ಏನಪ್ಪಾ ಅಂದ್ರೆ ತುಂಬಾ ಸಂತೋಷವಾಗಿರೋ ಎಲ್ಲಾರು ಚೆನ್ನಾಗಿರೋ ನನ್ನ ಹತ್ರ ಬರಲ್ಲ. ಏನೋ ಒಂದು ಹೆಚ್ಚು ಕಮ್ಮಿ ಆಗಿದೆ ಅಂತಲೇ ಬರ್ತಾರೆ. ಸೊ ಸುಮ್ಮನೆ ಯಾಕೆ ಬರ್ತಾರೆ ನನ್ನ ಹತ್ರ? ಡಾಕ್ಟರ್ ಹತ್ರ ಹೋಗ್ಬಿಟ್ಟು ನಮಸ್ಕಾರ ಹೇಳಕ್ ಬಂದೆ ಅಂತ ನಾವ್ ಯಾರು ಹೇಳಲ್ಲ. ಸೊ ವಿ ಗೋ ದೇರ್ ಫಾರ್ ಸಮ್ ರೀಸನ್. ಆ ರೀಸನ್ ನಿಮ್ಗೆ ಗೊತ್ತಿರ್ಬೇಕು. ಬೇಸಿಕ್ ಸೆಲ್ಫ್ ಅವೇರ್ನೆಸ್ ನಮಗ್ ಬೇಕೇ ಬೇಕು. ಸೊ ಹಿಂಗ್ ಹೋಗ್ತಾ ಇದ್ದೆ ನಿಮ್ ಮನೆ ಕಾಣಿಸ್ತು ಒಳಗ್ ನುಗ್ಗಿದೆ ಅಂತ ಬರಲ್ಲ ಯಾರಿಗೆ. ಉದ್ದೇಶ ಇರುತ್ತೆ. ಏನ್ ಉದ್ದೇಶಕ್ಕೆ ಬಂದ್ವಿ ಅವರೇ ಫಸ್ಟ್ ಹೇಳ್ತಾರೆ. ಏನಾಗುತ್ತೆ ಅಂದ್ರೆ ನಾನು ನಿಮ್ಗೆ ಸಜೆಸ್ಟ್ ಮಾಡಲ್ಲ, ಇದು ನಿಮ್ಗೆ ಪ್ರಾಬ್ಲಮ್, ಇದನ್ನ ನೀವು ಅಡ್ರೆಸ್ ಮಾಡಿ ಅಂತ. ಯಾಕೆ ಅಂದ್ರೆ ನಾನು ಹೇಳಿದ್ದನ್ನ ನಿಮ್ಮ ಮನಸ್ಸು ಒಪ್ಲಿಲ್ಲ ಅಂದ್ರೆ ಮನಸ್ಸು ಕೋಆಪರೇಟ್ ಮಾಡಲ್ಲ. ಮನಸ್ಸು ಕೋಆಪರೇಟ್ ಮಾಡ್ಲಿಲ್ಲ ಅಂದ್ರೆ ನಾನು ಕೆಲಸ ಮಾಡಕ್ ಆಗಲ್ಲ. ಸೊ ನಿಮ್ಮ ಕಡೆಯಿಂದ ಬಂದಾಗ ಕೆಲಸ ಮಾಡಕ್ ಸುಲಭ. ಸೊ ಅವರಾಗೋರೇ ಅದನ್ನ ಎಳಿ ಎಳೆಯಾಗಿ ಬಿಡಿಸ್ಕೋತಾ ಹೋಗ್ತಾರ. ನೀವು ಇಷ್ಟು ಅಟ್ಲೀಸ್ಟ್ ನನಗೆ ನೀವು ಒಂದು ಸ್ವಂತ ಉದ್ದೇಶದಿಂದ ಬರ್ಬೇಕು. ಎಷ್ಟೋ ಸಲಿ ಹೆಂಡತಿರು ಗಂಡನ ಕರ್ಕೊಂಡ್ಬಂದು ರಿಪೇರಿ ಮಾಡಿ ಅಂತಾರೆ, ಗಂಡಂದು ಹೆಂಡತಿನ ಕರ್ಕೊಂಡ್ಬಂದು ಇವ್ರು ಸರಿ ಮಾಡಿ ಅಂತಾರೆ, ತಾಯಿರು ಮಕ್ಕಳನ್ನ ಕರ್ಕೊಂಡ್ಬಂದ್ಬಿಟ್ಟು ನನ್ನ ಮಗ ಓದಲ್ಲ ಇದ್ ಮಾಡಿ ಅಂತಾರೆ. ಅದಾಗೋದಿಲ್ಲ. ಅವ್ರ ಸ್ವಂತ ಇಚ್ಛೆ. ಎಷ್ಟೋ ಜನ ಬರ್ತಾರೆ ಕುಡ್ತಾ ಬಿಡಿಸ್ಬಿಡಿ ಹಂಗೆ ಹಿಂಗೆ ಅಂತ. ಬಿಡ್ಬೇಕಾ? ಲೆಟ್ಸ್ ವರ್ಕ್ ಟುಗೆದರ್. ಯು ಹ್ಯಾವ್ ಟು ಡಿಸೈಡ್ ದಟ್. ಸೊ ಅಟ್ ಲೀಸ್ಟ್ ದಟ್ ಮಚ್ ದೇ ಹ್ಯಾವ್ ಟು ಕಮ್ ಅಂಡ್ ಟೆಲ್ ಮಿ ಏನಾಗಿದೆ, ಏನ್ ಬೇಸಿಕ್ ಪ್ರಾಬ್ಲಮ್ ಏನಿದೆ. ಕೆಲವು ಸಲಿ ಬರ್ತಾರೆ, ನನ್ಗೆ ಅಷ್ಟೊಂದೇನ್ ದೊಡ್ಡ ಸಮಸ್ಯೆ ಇಲ್ಲ, ಚಿಕ್ಕದು ಇಷ್ಟೇ ಇಷ್ಟು ಅಂತ ಕೂತ್ಕೋತಾರೆ. ಅದು ಬಿಡಿಸ್ತಾ 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 ಹೋದಾಗ ಅದು ಒಂದು ಬ್ರಹ್ಮಾಂಡವಾಗಿ ಕಾಣುತ್ತದೆ ಆಮೇಲೆ. ಸೊ ಅಷ್ಟು ಮಟ್ಟಿಗೆ ದೇ ಹ್ಯಾವ್ ಟು ಟೆಲ್ ಮಿ. ಸೊ ಒಂದು ಎಕ್ಸಾಂಪಲ್ ಅಂತ ಕೊಡೋದಾದ್ರೆ ಈಗಾಗಲೇ ಎಸ್ಟಾಬ್ಲಿಷ್ ದ ಫೌಂಡೇಶನ್. ಎನಿಥಿಂಗ್ ವಿಚ್ ಇಸ್ ಸೈಕ್ಯಾಟ್ರಿ ಅಂಡ್ ಮೆಂಟಲ್ ಪ್ರಾಬ್ಲಮ್ ರಿಲೇಟೆಡ್ ಅಂತ ನಾವು ಒಂದು ಬೇಲಿ ಹಾಕೋಬೇಕಾ? ಮೆಂಟಲ್, ಫಿಸಿಕಲ್, ಸೈಕಲಾಜಿಕಲ್, ಎಮೋಷನಲ್, energetic problem, any area of your life. Any problem with your body, any problem with emotions, any problem with life. Life. Okay. In ಜೀವನದಲ್ಲಿ ಏನೇ ಪ್ರಾಬ್ಲಮ್ ಬರಲಿ, even to a certain extent I can work with your financial problems. ಉದಾಹರಣೆ ನನ್ನ ದುಡ್ಡಿನ ಸಮಸ್ಯೆ ಅಂದ್ರೆ ನಿಮ್ಮ ಹತ್ರ ಬರ್ತಾರೆ. ಅದಕ್ಕೂ ಕಾರಣ ಇದೆ. Why your relationship with money is bad. ಉದಾಹರಣೆ ಹೇಳೋದಾದ್ರೆ, ಅರ್ಥ ಮಾಡ್ಕೊಳ್ಳೋದಾದ್ರೆ ಹೇಗೆ ಅಂದ್ರೆ ಮೊದಲೇದು ನಾನೇ ಸೃಷ್ಟಿಕರ್ತ. ನಾನು ಹಣ ಸಂಪಾದನೆ ಮಾಡದೇ ಇರೋದಕ್ಕೆ ನಾನೇ ಕಾರಣ. ಹೇಗೆ ಅನ್ನೋದು ಹುಡುಕ್ತೀವಿ. ಯಾಕೆ ಅಂದ್ರೆ ಹೆಂಗ್ ಹುಡುಕ್ತೀನಿ ಅಂದ್ರೆ, ಫಸ್ಟ್ ಯಾತಕ್ಕೆ ಏನ್ ಆಗ್ತಾ ಇದೆ ನಿನ್ ಜೀವನದಲ್ಲಿ, ಸಂಪಾದನೆ ಮಾಡಕ್ ಯಾಕೆ ಆಗ್ತಿಲ್ಲ, ಏನೇನ್ ಟ್ರೈ ಮಾಡಿದ್ಯಾ, ಎಷ್ಟು ಹಾನೆಸ್ಟ್ ಆಗಿ ಟ್ರೈ ಮಾಡಿದ್ಯಾ, ಟ್ರೈ ಮಾಡ್ಬೇಕಾದ್ರೆ ಯಾಕೆ ಮಧ್ಯದಲ್ಲೇ ಬಿಡ್ತೀಯಾ, ಸೆಲ್ಫ್ ಸಬಾಟಾಜ್ ಯಾಕೆ ಮಾಡ್ಕೋತಾ ಇದೆಯಾ, ಇದೆಲ್ಲ ನೋಡ್ಬೇಕು. ನನಗೆ ಗೊತ್ತು ನಂಗೆ ಹಣ ಬೇಕು ಅಂತ, ಇಲ್ಲಿ ಮಾತ್ರ ಗೊತ್ತು, ಅದಕ್ಕೆ ನಾನು ಪ್ರಯತ್ನ ಪಡೋದಿಕ್ ನಾನು ರೆಡಿ ಇಲ್ಲ. ಸೊ ಆ ರೆಡಿ ಇಲ್ಲದೆ ಇರೋದ್ರಿಂದ ಯಾವುದೇ ಅವಕಾಶಗಳು ಬಂದಾಗುವೆ ಡಿವೇಟ್ ಆಗ್ಬಿಡ್ತದೆ. ಕೆಲವ್ರು ಇರ್ತಾರೆ, ಇನ್ನೇನು ಒಂದ್ ಲಾಸ್ಟ್ ಮೆಟ್ಲು ಹತ್ಬೇಕು, ಹತ್ತಿದ ತಕ್ಷಣ ಸಕ್ಸಸ್ ಅಂತ ಇದ್ದಂಗೆ ಏಣಿ ಬಿಡಿಸ್ಬಿಟ್ಟು ಬಿಡ್ಬಿಡ್ತಾರೆ. ಯಾಕೆಂದ್ರೆ ದೇ ಹ್ಯಾವ್ ಸಮ್ ಸೈಕಲಾಜಿಕಲ್ ಬ್ಲಾಕ್. ನನ್ನ ಹತ್ರ ಒಬ್ಬ ರೇಸ್ ಕಾರ್ ಡ್ರೈವರ್ ಬರೋನು, ಅವನು ತುಂಬಾ ಒಳ್ಳೆ ಡ್ರೈವರ್, ವೆರಿ ಯಂಗ್, ವೆರಿ ಅಟ್ರಾಕ್ಟಿವ್, ವೆರಿ ವೆರಿ ಅವನ ಎನರ್ಜಿ ಬಹಳ ಸ್ಟ್ರಾಂಗ್ ಆಗಿತ್ತು. ಸೆಕೆಂಡ್ ಪ್ಲೇಸ್ ಮಾತ್ರ ಬರ್ತಿತ್ತು ಅವನಿಗೆ, ಫಸ್ಟ್ ಪ್ಲೇಸ್ ಅವ್ನು ತಗೋತಾನೆ ಇರ್ಲಿಲ್ಲ. ಅವ್ರು ಎಲ್ರು ಹೇಳೋರು, ಯು ಆರ್ ಕೇಪಬಲ್ ಆಫ್ ವಿನ್ನಿಂಗ್ ದ ಪ್ರೈಸ್, ವೈ? ಅವನ್ಗೆ ನನ್ನ ಹತ್ರ ಬಂದ, ಸಾರಿ ಆಗ್ತಾ ಇದೆ, ಏನ್ ಮಾಡ್ಲಿಕ್ಕೆ ಗೊತ್ತಾಗ್ತಿಲ್ಲ, ಏನ್ ಮಾಡ್ಲಿ. ಅವ್ನು ಹೋಗ್ತಾ ಹೋಗ್ತಾ ಫಸ್ಟ್ ಪ್ಲೇಸ್ ಬರ್ತು ಅಂದ್ರೆ ಐ ವಿಲ್ ಬಿ ಶೈನಿಂಗ್, ಐ ವಿಲ್ ಬಿ ಅಟ್ ದ ಟಾಪ್. ಆ ಒಂದು ಫಿಯರ್ ಕ್ರಿಯೇಟ್ ಆಗಿ, ಫಿಯರ್ ಆಫ್ ಸಕ್ಸಸ್ ಅಂತ ಹೇಳಿ ಹಿಂದುಳಿಯೋನು. ಇವರೇ ಕ್ರಿಯೇಟ್ ಮಾಡ್ಕೊಂಡ್ರು. ಏನೋ ಮಾಡೋನು ಅನ್ಕಾನ್ಶಿಯಸ್ ಆಗೋದು, ಕೆಲಸಲಿ ಕಾನ್ಶಿಯಸ್ ಆಗೋದು, ಹಿ ವುಡ್ ಗೋ ಟು ದ ಸೆಕೆಂಡ್ ಪ್ಲೇಸ್. ಆ ಗ್ಲೋರಿ ಕಮ್ಮಿ ಆಗೋದು, ಆ ಒಂದು ಲೈಮ್ ಲೈಟ್ ನಾ ಇರಬಾರ್ದು ಅಂತ ಹೇಳಿ ಹಿಂದುಳಿಯೋನು. ಅದು ನಾವು ವರ್ಕ್ ಮಾಡಿ ಆ ಏನ್ ಫಿಯರ್ ಇತ್ತು, ಆ ಫಿಯರ್ ಇಂದ ಅವನಿಗೆ ಫ್ರೀಡಮ್ ಆಗ್ತಿದ್ದ ಹಾಗೆ, ನೆಕ್ಸ್ಟ್ ಕೊಯಂಬತ್ತೂರಿಂದ ಫೋನ್ ಮಾಡ್ದ ನನಗೆ, ಸಾರ್ ಫಸ್ಟ್ ಪ್ಲೇಸ್ ಬಂದ್ಬಿಡ್ತು ನಂಗೆ, ಐ ವನ್ ದ ಗ್ರೇಸ್ ಅಂತ. ಸೇಮ್ ಥಿಂಗ್ ವಿತ್ ಫೈನಾನ್ಸಸ್. ನಾವು ಇರುತ್ತೆ, ಅವಕಾಶ ಇರುತ್ತೆ, ವಿದ್ಯೆ ಇರುತ್ತೆ, ಯೋಗ್ಯತೆನೂ ಇರುತ್ತೆ, ಯಾವುದೋ ಒಂದು ಕಾರಣಕ್ಕೆ ಕೆಲವರು ಹೇಳ್ತಾರೆ, ಎಷ್ಟು ಜನ ಬಡವರಿದ್ದಾರೆ ಜೀವನದಲ್ಲಿ, ನಾನೊಬ್ಬ ಶೈನಿಂಗ್ ಆಗಿದ್ರೆ ತುಂಬಾ ಊಟ ಮಾಡಿದ್ರೆ ನಂಗೆ ಗಿಲ್ಟ್ ಬರುತ್ತೆ ಅಂತ, ಅದಕ್ಕೋಸ್ಕರ ಹುಡ್ಕೋತಾರೆ. ನೀನು ಕಮ್ಮಿ ಊಟ ಮಾಡೋದ್ರಿಂದ ಅವ್ರು ಯಾರ್ದು ಹೊಟ್ಟೆ ತುಂಬಲ್ಲ.
ಅದನ್ನು ನಮ್ಗೆ ಗೊತ್ತು, ಅದನ್ನು ಒಪ್ಪಲ್ಲ. ಸೊ ಈ ರೀತಿ ಬಹಳಷ್ಟು ಕಾರಣಗಳಿಗೆ ಪ್ರತಿಯೊಬ್ಬರಿಗೂ ಅವ್ರದೇ ಆದ ಕಾರಣ ಇರುತ್ತೆ. ಒಂದೇ ಕಾರಣದಲ್ಲಿ ಎಲ್ರು ತೂಕ ಮಾಡಕ್ಕಾಗಲ್ಲ. ಸೊ ಅವ್ರ ಪರ್ಸನಲ್ ರೀಸನ್ ಏನು ಅಂತ ನೋಡಿ, ಯು ಕ್ಯಾನ್ ಸ್ಟಾರ್ಟ್ ಟು ಬ್ರಿಂಗ್ ದೆಮ್ ಔಟ್ ಆಫ್ ಇಟ್, ದೆನ್ ದೇ ವಿಲ್ ಗೋ ಟುವರ್ಡ್ಸ್ ಇಟ್.